ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ಸೀಡ್ಸ್ನ ತುಂಬ ಜನ ಬೈ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೇಳುವಂಥದ್ದು, ಸರ್ ಯಾವ ರೀತಿ ಅದನ್ನು ನಾಟಿ ಮಾಡೋದು, ಯಾವ ರೀತಿ ಅದನ್ನು ಬಿತ್ತನೆ ಮಾಡೋದು ಅನ್ನುವಂಥದ್ದನ್ನು ಕೇಳ್ತಾನೆ ಇದ್ದಾರೆ. ಆಲ್ರೆಡಿ ಒಂದು ವಿಡಿಯೋ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಅದನ್ನು ಯಾವ ರೀತಿ ನಾಟಿ ಮಾಡೋದು ಸೀಡ್ಸ್ನೆಲ್ಲ ಅನ್ನುವಂಥದ್ದನ್ನ ಪೋಸ್ಟ್ ಮಾಡಿದ್ದೀನಿ. ಇವತ್ತು ನಾನು ಜಿಂಜಿವಾ ಗ್ರಾಸ್ ಅಂತ ಒಂದು ಲಾಸ್ಟ್ ವಿಡಿಯೋ ಮಾಡಿದ್ನಲ್ಲ, ಇಲ್ಲಿ ಈ ರೀತಿ ಇರುತ್ತೆ ಕಡ್ಡಿ. ಸೊ ನಾನೇ ಪ್ಲಾಂಟೇಷನ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಯಾವಾಗಲೂ ನಿಮ್ಗೊಂದು ಮಾಹಿತಿ ಕೊಡ್ತಾ ಇದ್ದೆ. ಸುಮಾರು ಜನ ಫೋನ್ ಮಾಡಿ, ಸರ್ ನಮ್ಮ ಫಾರ್ಮ್ ವಿಸಿಟ್ ಮಾಡಬೇಕು, ನಿಮ್ಮನ್ನು ಒಂದು ಸರಿ ಭೇಟಿ ಮಾಡಬೇಕು ಅಂತ ತಿಳಿಸ್ತಾಯಿದ್ರು. ಸೊ ಜೂನ್ ಆದಮೇಲೆ ಬನ್ನಿ ಅಂತ ನಾನು ನಿಮ್ಗೆ ತಿಳಿಸಿದ್ದೆ. ಸೊ ಜೂನ್ ಏನಕ್ಕೆ ಜೂನ್ ಆದಮೇಲೆ ಅಂತಂತಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಾಗೈತೆ, ಟಿ ವಿ ನ್ಯೂಸು ಎಲ್ಲ ಕಡೆ ಮಳೆ 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 ಕಂಟಿನ್ಯೂಸ್ ಆಗಿ. ಇಲ್ಲಿ ಮ್ಯಾಪ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ರೈನ್ದು. ಸೊ ಕಂಟಿನ್ಯೂಸು ಮಳೆ ಇದೆ. ನಾನು ಈ ಸರಿ ಬೇಲಿ ಮೆಂತೆ, ಕುದುರೆ ಮೆಂತೆ, ಅಕ್ಸೆ, ಸುಬಾಬುಲ್ಲ, ಅದ್ರ ಜೊತೆಗೆ ಹೊಸದಾಗಿ ಜಿಂಜೀವನು ಕೂಡ ಬೆಳೆಸ್ತಾ ಇದ್ದೀನಿ. ನೀವು ಬಂದರೆ ನಿಮ್ಗೊಂದು ಐಡಿಯಾ ಕೊಡ್ಬೋದು, ಯಾವ ರೀತಿ ಮೇವುಗಳನ್ನೆಲ್ಲ ಹಾಕೊಳ್ಳೋದು, ಏನು ಎತ್ತ. ಆಮೇಲೆ ಹೆಚ್ಚು ಕಡಿಮೆ ಇಲ್ಲ ಅಂದ್ರೂ ಒಂದು 4 to 5 months ವೆಯ್ಟ್ ಮಾಡಿದ್ದೀನಿ. ಸೊ ಮಳೆಗೋಸ್ಕರ, ಮಳೆ ಬರಲಿ. ಆಮೇಲೆ ಈ ಜಿಂಜೀವನ ನಾನು ತರಿಸಿ ಆಂಧ್ರದಿಂದ ಹಾಕೊಂಡಿದ್ದೆ. ಸೊ ಅದನ್ನೆಲ್ಲ ಮಲ್ಟಿಪ್ಲೈ ಆಗಲಿ, ಚೆನ್ನಾಗಿ ಬೆಳೀಲಿ. ಬೆಳೆದ ಮೇಲೆ ಈ ರೀತಿ ಕಟ್ ಮಾಡಿ ಪ್ಲಾಂಟೇಷನ್ ಮಾಡೋಣ. ಪ್ಲಾಂಟೇಷನ್ ಮಾಡೋದು ಈ ರೀತಿ ಏನಿಲ್ಲ, ಒಂದೊಂದು ಕಡ್ಡಿಗಳನ್ನ, ನೀಟಾಗಿರೋ ಕಡ್ಡಿಗಳನ್ನ, ಒಂದೆರಡೆರಡು ಕಡ್ಡಿನ ಈ ರೀತಿ ಅರ್ಧ ಅಡಿ ಮುಕ್ಕಾಲು ಅಡಿ ಗ್ಯಾಪಲ್ಲಿ ರೋಟಿವೇಟ್ರ್ ಓಡಿಸಿ ಸಿಗಾಕೋದು. ಸೊ ಫಸ್ಟ್ ಟೈಮು ನಮ್ಮ ನರಸೀಪುರ ತಾಲೂಕಲ್ಲೇ, ಮೀನ್ಸ್ ಮೈಸೂರು ಕಡೆ ಯಾರ್ಯಾರು ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಜಿಂಜೀವನ. ನಾನು ಫಸ್ಟ್ ಟೈಮ್ ಜಿಂಜೀವ ಬೆಳೆಸ್ತಾ ಇರುವಂಥದ್ದು. ಸೊ ನಾನು ಫಸ್ಟೇ ಕಾನ್ಸೆಪ್ಟ್ ತಿಳಿಸಿದ್ದೀನಲ್ಲ, ನಮ್ಮದು ಸ್ವಲ್ಪ ಮೀನ್ಸ್ ಜಾಸ್ತಿ ಆರ್ಗ್ಯಾನಿಕ್ ಇರಬೇಕು, ಒಂದು ಸ್ವಲ್ಪ ಸಣ್ಣ ಪುಟ್ಟ ಮೆಡಿಸಿನ್ಸು, ಮೀನ್ಸ್ ಈ ಪೆಸ್ಟಿಸೈಡ್ಸ್ನ ಯೂಸ್ ಮಾಡುವಂಥದ್ದು ಇರಬೇಕು ಅನ್ನುವಂಥದ್ದು ನನ್ನ ಒಂದು ಕಾನ್ಸೆಪ್ಟು. ಸೊ ಬೆಳಿಗ್ಗೆ 5 ಎದ್ದು ಬಂದೆ ಇವತ್ತು. ಸೊ ಫೇಸು ಡಲ್ಲಾಗಿರುತ್ತೆ, ಬಂದು ಕೆಲಸ ಮಾಡ್ತಿರ್ತೀನಲ್ಲ, ಫೇಸು ಸ್ವಲ್ಪ ಡಲ್ಲಾಗಿರುತ್ತೆ. ನಾನು ಏನಕ್ಕೆ ಪ್ಲಾಂಟೇಷನ್ ಮಾಡ್ತಾಯಿದ್ದೀನಿ ಅಂತಂದರೆ, ಈ ಬೇಲಿ ಮೆಂತೆ ಇವೆಲ್ಲ ಒಂದಿಬ್ಬರು ಲೇಬರ್ ಕರೆಸ್ಕೊಂಡು ಪ್ಲಾಂಟೇಷನ್ ಮಾಡಿದೆ. ಇನ್ನೊಂದು ಏನಾಯಿತು ಅಂತಂದರೆ, ನನ್ನ ಹತ್ರ ಬರೀ ಒಂದು 20 ಕುಂಟೆ ಇತ್ತು ಇಲ್ಲಿ ಜಾಗ. ಸೊ 20-30 ಕುಂಟೆ ಇತ್ತು. ಪಕ್ಕದವ್ರು ಕೇಳ್ತಾಯಿದ್ರು, ಇದು ಏನೇನೋ ಬೆಳಿತೀಯಲ್ಲ ನೀನು, ಅದು ಯಾವುದೇದೋ ಬೇಲಿ ಮೆಂತೆ, ಜೋಳ, ಅದು ಇದು ಬೆಳಿತೀಯಲ್ಲ, ನಮಗೆ ಕೊಟ್ಬಿಡು, ನಾವು ಭತ್ತ ಹಾಕೊಳ್ತೀವಿ ಅಂತಿದ್ರು. ಸೊ ಅವರೇ ಏನು ಮಾಡಿದ್ರು ಈ ಸರಿ, ನಮಗೆ ಕೊಟ್ಟರು. ಸರಿ ನೀನು ಏನೇನೋ ಬೆಳೆಸ್ಕೊಳಪ್ಪ ಅಂತ. ಸೊ ಸ್ವಲ್ಪ ದುಡ್ಡು ಗಿಡ್ ಏನಿಲ್ಲ, ಕಮ್ಮಿ ಅಮೌಂಟ್ಗೆ ಕೊಟ್ಟರು. ಸೊ ಈಗ ಇಲ್ಲಿ ಒಂದು 1.5 ಎಕರೆಲಿ ಸೊ ಫಸ್ಟ್ ಕ್ಲಾಸ್ ಮೇವಾಯಿತು ನನಗೆ. 1.5 ಎಕರೆಲಿ ಮೇವು ಹಾಕ್ಕೊಂಡಿದ್ದೀನಿ. ಸೊ ನಾನು ಕೋಳಿ ಇರೋ ಜಾಗಗಳು ನಾನು ಮೇವಾಗಿಯೇ ಕನ್ಸಿಡರ್ ಮಾಡ್ತೀನಿ. ಒಳಗೆಲ್ಲ ರೇಷ್ಮೆ, ಗ್ಲಿರಿಸಿಡಿಯಾ, ಸೊ ಇವೆಲ್ಲ ಹಾಕೊಂಡಿದ್ದೀನಲ್ಲ. ಸೊ ಆ ಜಾಗನೂ ಸೇರಿಸಿ 1.5 ಎಕರೆಯಲ್ಲಿ ಒಳ್ಳೆ ಫ್ಲಾಟ್ ಆಯ್ತು ಈಗ ನನಗೆ. ಸೊ ರೆಡ್ ನೇಪಿಯರು, ಗ್ರೀನ್ ನೇಪಿಯರು, ಜಿಂಜೀವಾ, ಬೇಲಿ ಮೆಂತೆ, ಅಕ್ಸೆ ಇವೆಲ್ಲ ಬೆಳೆಸಿದ್ದೀನಿ. ಇನ್ನೊಂದು 15 days ಹೋದರೆ ಚೆನ್ನಾಗಿ ಬಿತ್ತನೆ ಬರುತ್ತೆ, ಮೀನ್ಸ್ ಎಲ್ಲ ಚೆನ್ನಾಗಿ ಬಂದಿರುತ್ತೆ. ನೀವು ಆವಾಗ ಬಂದರೆ ನಮ್ಮ ಫಾರ್ಮ್ಗೆ, ಸೊ ಖಂಡಿತವಾಗ್ಲೂ ನಿಮಗೆ ಅದ್ರ ಬಗ್ಗೆ ನಾನು ಮಾಹಿತಿ ನೀಡ್ಬೋದು. ಮತ್ತು ನಾನೇ ಪ್ಲಾಂಟೇಷನ್ ಮಾಡ್ತಾ ಇರೋದು, ಇದರ ಉದ್ದೇಶ ಒಂದು ಯಾವ ರೀತಿ ಬಂದವ್ರಿಗೆ ತಿಳಿಸ್ಬೇಕಲ್ಲ, ಇದನ್ನು ಈ ರೀತಿ ಪ್ಲಾಂಟೇಷನ್ ಮಾಡಿ ಅಂತ. ಸೊ ಅದಕ್ಕೋಸ್ಕರನೇ ನಾನೇ ಇದನ್ನು ಪ್ಲಾಂಟೇಷನ್ ಮಾಡ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ನಿಮಗೆ ಜಿಂಜೀವಾ ಕೊಡ್ತೀನಿ. ಆ್ಯಕ್ಚುಲಿ ಈಗ ನಾನು ಒಂದು ಸರಿ ಜಿಂಜೀವನ ಪ್ಲಾಂಟೇಷನ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡಿದ್ಮೇಲೆ ಬೇಕಾದ್ರೆ ಒಂದು ಸರಿ ನಿಮಗೆ ಕೊಡೋಣ. ಸೊ ಜನ ಅಂದ್ಕೊಳ್ತಾರೆ, ಇವನಿಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲ, ಏನೇನೋ ಹಿಂದೆ ಎಲ್ಲ ಹೋಯ್ತಿರ್ತಾರಲ್ಲ, ಏನೇನೋ ಮಾಡ್ತಾನೆ ಇವನು ಅಂತ. ಬಟ್ ಅವ್ರಿಗೆ ಗೊತ್ತಾಗಲ್ಲ. ಆಮೇಲೆ ತುಂಬ ಜನಕ್ಕೆ ಇದೇನು ಸರ್ ಒಂದೇ ಶರ್ಟಲ್ಲಿ ಇರ್ತಿರಲ್ಲ ನೀವು ಅಂತ ಅನ್ಕೋಬೋದು. ಸೊ ಲಾಸ್ಟ್ ವೀಡಿಯೋದಲ್ಲೂ ಇದೇ ಶರ್ಟ್, ಇದು ನನ್ನ ಯೂನಿಫಾರ್ಮು. ಬೆಳಗ್ಗೆ ಎದ್ದು ಬಂತು ಅಂತಂದರೆ ಇಲ್ಲಿರುತ್ತೆ ಇದು ಶರ್ಟು, ಇಲ್ಲ ಮನೆ ಹತ್ರ ಇರುತ್ತೆ, ಹಾಕೊಂಡು ಕೆಲಸ ಮಾಡುವಂಥದ್ದು. ತುಂಬ ಜನ ಯೂಟ್ಯೂಬ್ಗಳಲ್ಲಿ ತಿಳಿಸ್ತಾರೆ, ರೈತರು ಹೊಸ ಹೊಸ ಬಟ್ಟೆಗಳನ್ನ ಹಾಕೋಬಾರ್ದ ಅಂತ. ಸೊ ವ್ಯವಸಾಯ ಮಾಡ್ಬೇಕಾದ್ರೆ ಯಾರೂ ಕೂಡ ಹೊಸ ಬಟ್ಟೆಗಳನ್ನ ಹಾಕೋಕ್ಕಾಗಲ್ಲ. ಆಮೇಲೆ ಫೇಸ್ ಎಲ್ಲ ಡೆಲ್ ಆಗಿರುತ್ತೆ. ಸೊ ಇವತ್ತು ಕ್ಲೌಡ್ ಸಿಕ್ಕಾಬಟ್ಟೆ ಇದೆ. ಸೊ ಪ್ಲಾಂಟೇಷನ್ ಮಾಡ್ತಿದ್ನಲ್ಲ, ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು ತೋರಿಸ್ದೆ. ಸೊ ಇನ್ನೊಂದು 15 days ಬಿಟ್ಟು ನೀವು ನಮ್ಮ ಫಾರ್ಮಿಗೆ ಬಂದರೆ, ಸೊ ಜಿಂಜೀವಾ ಗ್ರಾಸ್ ಆಗಿರ್ಬೋದು, ಬೇಲಿ ಮೆಂತೆ, ಅಕ್ಸೆ, ಸುಬಾಬುಲು ಇವೆಲ್ಲ ಯಾವ ರೀತಿ ಪ್ಲಾಂಟೇಷನ್ ಮಾಡಿದ್ದೀನಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಒಂದು ಅರ್ಧ ಅಡಿ ಬಂದರೆ ಸಾಕಲ್ಲ ನಿಮ್ಗೆ ಯಾವ ರೀತಿ ಪ್ಲಾಂಟೇಷನ್ ಮಾಡೋದು ಅನ್ನುವಂಥದ್ದು ಐಡಿಯಾ ಬರುತ್ತೆ. ನಿಮ್ಗೆ ಯಾರಿಗೆ ಸೀಡ್ಸ್ ಬೇಕಾದರೂ ಕಾಲ್ ಮಾಡಿ ಕಳಿಸ್ಕೊಳ್ಳೋಣ. ತುಂಬ ತಾಳ್ಮೆ ಇರಬೇಕು ವ್ಯವಸಾಯದಲ್ಲಿ. ಒಂದೇ ಸರಿ 1 ಕೋಟಿ 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಹೆಚ್ಚು ಕಡಿಮೆ ಈಗ ನಂದೊಂದು 4-5 ವರ್ಷದ ಜರ್ನಿ ಅಗ್ರಿಕಲ್ಚರ್ಗೆ. ಮೊದಲಿಂದಲೂ ಮಾಡ್ತಾಯಿದ್ವಿ ಈ ಸಣ್ಣ ಪುಟ್ಟ ಜೋಳ ಬೆಳೆಯುವಂಥದ್ದು, ಭತ್ತ ಬೆಳೆಯುವಂಥದ್ದು, ಆಮೇಲೆ ಇವೆಲ್ಲ ಮಾಡ್ತಾಯಿದ್ವಿ. ಬಟ್ ಆದರೆ ಇಂಟಿಗ್ರೇಟೆಡ್ ಸಮಗ್ರ ಕೃಷಿಲಿ, ಅದರಲ್ಲೂ ಆರ್ಗ್ಯಾನಿಕ್ ಆಗಿ ಈ ಅಜೋಲಾ, ಸೊ ಎಲ್ಲ ಕಷ್ಟನೇ. ಅಜೋಲಾ ಸುಮಾರು ಜನ ಅಜೋಲಾ ಕಳಿಸ್ಕೊಡಿ ಸರ್ ಅಂತಾರೆ. ಇಲ್ಲಿ ನೋಡಿರ್ಬೋದು 2 ಬೆಡ್ಡು, ನಾನೊಂದು 5 ಬೆಡ್ ಮಾಡ್ತಾಯಿದ್ದೀನಿ, ದೊಡ್ಡ ಬೆಡ್ಡು, 5 ಬೆಡ್ಡು. ಆ್ಯಕ್ಚುಲಿ ಅಜೋಲಾಗೇ ಒಂದು 5 ಕುಂಟೆ ಮೀಸಲಿಟ್ಟಿದ್ದೀನಿ. ಸೊ 5 ಕುಂಟೆ ಅಜೋಲಾಗೇ. ಸೊ ಫ್ರೀ, ಅವೆಲ್ಲ ಸಿಕ್ಕಾಬಟ್ಟೆ ಫ್ರೀಯಾಗಿ ಸಿಗುವಂಥ ಒಂದು ಫೀಡಲ್ಲ. ಸೊ ಅದಕ್ಕೆ ಅಜೋಲಾ ಮಾಡೋದಾಗಿರ್ಬೋದು. ನೀವು ಬಂದರೆ ಈಗ ಒಂದು ವರ್ತಾಗಿರುತ್ತೆ. ನೀವು ಸುಮ್ಮನೆ ತುಂಬ ದೂರದಿಂದ ಬರ್ತೀನಿ ಸರ್, ನಿಮ್ಮ ಫಾರ್ಮಿಗೆ ವಿಸಿಟ್ ಮಾಡ್ತೀನಿ ಸರ್ ಅಂದರೆ
ನನಗೆ ಬೇಜಾರಾಗೋದು. ಈಗ ಬಂದರೆ ನೀವು ಸ್ವಲ್ಪ ವರ್ತಾಗಿರುತ್ತೆ, ಬರ್ಬೋದು, ಅವೆಲ್ಲ ಆಗುತ್ತೆ. ಆಮೇಲೆ ಬಟ್ಟೆದು ಹೇಳ್ತಾ ಇದ್ನಲ್ಲ, ಸೊ ನೋಡಿ ಟಾಪಿಕ್ ಎಲ್ಲೆಲ್ಲ ಹೊರಟೋಗುತ್ತೆ. ಬಟ್ಟೆ ಬೈತಾರೆ ಮನೇಲಿ, ಆ ವಾಷಿಂಗ್ ಮಿಷಿನ್ಗಳಿಗೆ ಹಾಕ್ತಾರೆ, ಇಲ್ಲೆಲ್ಲ ಕೆಸರು ಅವು ಇವೆಲ್ಲ ಆಗಿರುತ್ತೆ. ನನ್ನ ಹತ್ರ ಸುಮಾರು ಬಟ್ಟೆಗಳು ಬರೀ ಹಸ್ರು ಕರೆ, ಗಿಡಗಳದ್ದು ಕರೆ, ಈ ರೀತಿ ಬದಿಲೆಲ್ಲ ಕೆಲಸ ಮಾಡುವಂಥದ್ದು, ಮಣ್ಣಲ್ಲಿ ಕೆಲಸ ಮಾಡುವಂಥದ್ದು ತಗೊಂಡೋಗಿ ಫ್ರಿಡ್ಜ್, ಆ ವಾಷಿಂಗ್ ಮಿಷಿನ್ ಇದೆಯಲ್ಲ, ಫ್ರಿಡ್ಜ್ ಅಂತೀನಿ, ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಈ ಬಟ್ಟೆಲಿರುವಂಥ ಮಣ್ಣು ಗಲೀಜೆಲ್ಲ ಬೇರೆ ಬಟ್ಟೆಗಳಿಗೆಲ್ಲ ಆಗ್ಬಿಡುತ್ತೆ. ಸೊ ಅದರಿಂದ ನಮ್ಮ ಮಿಸ್ಸಸ್ ಬೈಕ್ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಅದಕ್ಕೋಸ್ಕರನೇ ಇದೊಂದೇ ಶರ್ಟು ಜಾಸ್ತಿ ಯೂಸ್ ಮಾಡುವಂಥದ್ದು. ಅದು ಬಿಟ್ಟರೆ ಇನ್ನೊಂದು 2-3 ಶರ್ಟ್ ಇದೆ. ನಾನು ಕೆಲಸ ಮಾಡ್ಬೇಕಾದ್ರೆ ಇದನ್ನು ಹಾಕೊಂಡು ಮಾಡ್ತೀನಿ. ಸೊ ಇವತ್ತು ಜಿಂಜಿವ ಇಷ್ಟೇ, ತುಂಬ ಸಿಂಪಲ್ಲು, ಒಳ್ಳೆ ಫೀಡ್ ಇದು. ಸೊ ಯಾರೂ ಹಾಕಿಲ್ಲ ನಮ್ಮ ಅಕ್ಕಪಕ್ಕ. ಕೊಡ್ತೀನಿ ಖಂಡಿತವಾಗ್ಲೂ ನಿಮಗೆ ಜಿಂಜಿವಗಳನ್ನೆಲ್ಲ ಕೊಡ್ತೀನಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಸೊ ಫಸ್ಟು ನನ್ನ ಹತ್ರ ಸ್ವಲ್ಪ ಇದೆಯಲ್ಲ, ಅದನ್ನು ದೊಡ್ಡದಾಗಿ ಒಂದು 10 ಕುಂಟೆಗೆ ಹಾಕ್ತಾಯಿದ್ದೀನಿ ಇವತ್ತು. ಜಿಂಜಿವನ ಒಂದು 10 ಕುಂಟೆಗೆ ಹಾಕೊಂಡು, ನನ್ನ ಕೈಲಿ ಇವತ್ತು 10 ಕುಂಟೆ ಪ್ಲಾಂಟೇಷನ್ ಮಾಡೋಕ್ಕಾಗಲ್ಲ. ನೋಡೋಣ, ಒಂದು 6:30 7 o'clock ಬಂದೆ. ಒಂದು 9:30 ಗಂಟೆ ಕೆಲಸ ಮಾಡಿ ಆಮೇಲೆ ಹೋಗಿ ಸ್ನಾನ ಮಾಡಿ ತಿಂಡಿ ಮಾಡೋದೆಲ್ಲ ಇರುತ್ತೆ. ಇನ್ನೊಂದು ಏನಕ್ಕೆ ನಾನೇ ಇದನ್ನೆಲ್ಲ ಮಾಡ್ತೀನಿ ಅಂತಂದರೆ, ಸೊ ಆಮೇಲೆ ಎಲ್ತ್ಗೆ ಸಿಕ್ಕಾಬಟ್ಟೆ ಪ್ರಾಮುಟ್ ಕೊಡ್ತೀನಿ. ಹೊಟ್ಟೆ ಗಿಟ್ಟೆ ಎಲ್ಲ ಇರಬಾರ್ದು. ಒಳ್ಳೆ ನನಗೆ ಫೈಟಿಂಗ್ ಅಂದರೆ ತುಂಬ ಇಷ್ಟ. ಫೈಟಿಂಗ್ ಅಂದ ತಕ್ಷಣ ಕುಸ್ತಿ ಇವೆಲ್ಲ UFC ಅಂತ ಬರುತ್ತೆ, WWE ಎಲ್ಲ UFC ಅಂದ್ಬಿಟ್ಟು ಒಂದು ಬರುತ್ತೆ. ಸೊ ಆ ಥರ ಫೈಟ್ಸ್ ಎಲ್ಲ ನೋಡ್ತೀನಿ. ಎಲ್ತ್ ಬಗ್ಗೆ ಸಿಕ್ಕಾಬಟ್ಟೆ ಕಾನ್ಷಿಯಸ್ಸು. ಹೊಟ್ಟೆ ಬರ್ಸ್ಕೊಳ್ಳೋಕ್ಕೆ ನಾನು ಯಾವಾಗಲೂ ಇಷ್ಟಪಡಲ್ಲ. ಸೊ ಫಿಟ್ನೆಸ್ ಆಗಿರಬೇಕು, ಅನ್ಲಿಮಿಟೆಡ್ ಫುಡ್ ತಿನ್ನಬೇಕು. ಸೊ ಒಳ್ಳೆ ಎಲ್ಲೋ ಬೀಗ್ ರೂಟಕ್ಕೋ ಇನ್ನೊಂದು ಕಡೆ ಹೋಟ್ಲಿಗೆ ಹೋದರೆ ಫುಲ್ಲಾಗಿ ಊಟ ಮಾಡಬೇಕು. ಈ ರೀತಿ ನನ್ನ ಮೈಂಡ್ ಸೆಟ್ ಇರುವಂಥದ್ದು. ಸೊ ಅಲ್ಲಿ ಕ್ಯಾಲರೀಸ್ನ ಇಂಟೇಕ್ ಮಾಡಬೇಕು, ಇಲ್ಲಿ ಬಂದು ಬರ್ನ್ ಮಾಡಬೇಕು. ಸೊ ಇಷ್ಟು ಕಾನ್ಸೆಪ್ಟಲ್ಲಿ ನಾನು ಆದಷ್ಟು ವರ್ಕ್ ಮಾಡುವಂಥದ್ದು. ಸೊ ನೀವು ಅನ್ಕೋಬೋದು ಒಂದಷ್ಟು ಜನ ಇವರೇ ಕೆಲಸ ಮಾಡ್ತಿರ್ತಾರೆ, ಏನೋ ಅದು ಇದು ಬರೀ ಕೋಳಿ. ನನಗೆ ಇದೆಲ್ಲ ಅವಶ್ಯಕತೆ ಇದೆಯಾ ಅಂತಂದರೆ, ಅವಶ್ಯಕತೆಗಿಂತ ಇದು ಪ್ರತಿಯೊಬ್ಬನ ಕರ್ತವ್ಯ. ಸೊ ದೊಡ್ಡ ದೊಡ್ಡ ಆ್ಯಪಲ್ CEO ಆಗಿರ್ಬೋದು, ಆಮೇಲೆ ಧೋನಿಯವರಾಗಿರ್ಬೋದು, ಸೊ ಪ್ರತಿಯೊಬ್ಬರು ಕೂಡ ಕೃಷಿನೇ ತುಂಬಾ ಇಷ್ಟಪಟ್ಟು ಮಾಡ್ತಾರೆ. ಸೊ ತುಂಬ ಪೀಸ್ಫುಲ್ ಆದಂಥ ವರ್ಕ್ ಇದು. ಇನ್ನೊಬ್ರು ಸೌಂಡ್ ಕೂಡ ನಮಗೆ ಕೇಳಿಸಲ್ಲ. ಸೊ ಆರಾಮಾಗಿ ಪಕ್ಷಿಗಳ ಸೌಂಡ್ ಕೇಳ್ತಿತ್ತಲ್ಲ, ಸೊ ಕೆಲಸ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಸೊ ಯಾರಾದರೂ ಫಾರ್ಮಿಗೆ ಬರ್ತೀನಿ ಅಂದರೆ ಇನ್ನೊಂದು 15-20 ಡೇಸ್ ಬಿಟ್ಕೊಂಡು ಬನ್ನಿ, ಅಲ್ಲಿವರೆಗೆ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಬಂದಿರುತ್ತೆ ಮೇವೆಲ್ಲ. ಆಮೇಲೆ ಬಂದಿಲ್ಲ ಅಂದರೆ ಮತ್ತೆ ಹಾಕೋದು, ತಾಳ್ಮೆ ಇರಬೇಕು ಅಷ್ಟೇ. ಸೊ ಮಳೆಗೋಸ್ಕರ 4-5 ತಿಂಗಳು ವೆಯ್ಟ್ ಮಾಡಿದ್ದೀನಿ. ಆದರೂ ಚಿಗುರ್ತಾಯಿತೆ, ಬೇಲಿ ಮೆಂತೆ ಅವೆಲ್ಲ ಚಿಗುರ್ತಾಯಿತೆ. ಬರಲಿಲ್ವಾ, ಏನು ಮಾಡೋಕ್ಕಾಗಲ್ಲ, ಮತ್ತೆ ಇನ್ನೊಂದು ಸರಿ ಹಾಕಬೇಕು ಅಷ್ಟೇ. ಈಗ ತುಂಬ ಜನ ನನ್ನ ಹತ್ರ ಸೀಡ್ಸ್ ತಗೊಂಡಿರೋರಿಗೆ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಸೊ ಬಂದೇ ಬರುತ್ತೆ, ತುಂಬ ತಾಳ್ಮೆಯಿಂದ ಇರಬೇಕು. ಒಂದು 5 ದಿನ ಅದು ಮೊಳಕೆ ಬರಲಿಲ್ಲ ಅಂದರೆ ಫೋನ್ ಮಾಡ್ತಾರೆ, ಸರ್ ಅದು ಮೊಳಕೆ ಬರ್ತಾ ಇಲ್ಲ ಸರ್ ಅಂದ್ಕೊಂಡು. ಎಷ್ಟು ದಿನಪ್ಪ ಆಯಿತು? 4 ದಿನ ಆಯಿತು ಸರ್. ಬರುತ್ತೆ ಇರ್ರಿ, ನೀರು ಕಟ್ಟ್ರಿ ಆರಾಮಾಗಿ ಅಂತ. ಸೊ ಇದು ಬೆಸ್ಟು. ಜೂನು, ಜುಲೈ, ಆಗಸ್ಟು, ಸೆಪ್ಟೆಂಬರು ಅಪ್ ಟು ಚಳಿಗಾಲ ಅಕ್ಟೋಬರ್ ಗಂಟಲು ನೀವು ಮೇವುಗಳನ್ನ ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮಳೆ ನೀರಲ್ಲಿ ಪೌಷ್ಟಿಕಾಂಶಗಳೆಲ್ಲ ಜಾಸ್ತಿ ಇರುತ್ತೆ. ಸೊ ನಮ್ಮ ಆರ್ಗ್ಯಾನಿಕ್ಕಲ್ಲಿ ನಾನು ಯಾವ್ದಾದ್ರು ಹೊಸ್ದಾಗಿ ಯಾವ್ದು ಕಂಡು ಹಿಡಿತೀನೋ ಗೊತ್ತಿಲ್ಲ, ಟ್ರೈ ಮಾಡ್ತಾನೇ ಇದ್ದೀನಿ. ಏನಾದರೂ ನಮ್ಮ ರೈತರಿಗೆ ಏನಾದರೂ ಒಂದು ಹೊಸ ಟೆಕ್ನಿಕ್ಕನ್ನು ಕಳಿಸ್ಬೇಕು, ಒಂದು ಹೊಸ ಮೆಥಡು ನನ್ನಿಂದ ಇರಬೇಕು ಅನ್ನುವಂಥದ್ದು ನನ್ನ ಒಂದು ಆಸೆ. ನೋಡೋಣ, ಟ್ರೈ ಮಾಡೋದು ಮಾಡ್ತಾ ಇರೋಣ. ಸೊ ನಾನು ಯಾವಾಗಲೂ ನಿಮಗೂ ಅದನ್ನೇ ಹೇಳುವಂಥದ್ದು, ನೀವು ಕಷ್ಟಪಟ್ಟು ಕೆಲಸ ಮಾಡಿ, ನಿಮಗೆ ಬೇಕು ಅನ್ನೋದೆಲ್ಲ 100% ಸಿಗುತ್ತೆ. ಆ್ಯಕ್ಚುಲಿ ನಂದು 4 ಎಕರೆ ಇದೆ. ಅಲ್ಲಿ ನಾನು ಒಂದು ಕ್ಲಿಪ್ ಹಾಕಿದ್ದೆ, JCBಲಿ ವರ್ಕ್ ಮಾಡ್ತಾ ಇರುವಂಥದ್ದು. ಅಲ್ಲಿ ನೀವು ಒಂದ್ಸರಿ ಇಂಟರ್ನೆಟಲ್ಲೋ ನ್ಯೂಸಲ್ಲೆಲ್ಲ ನೋಡಿರ್ಬೋದು, ಟಿ ನರಸೀಪುರ ತಾಲೂಕಲ್ಲಿ ಚಿರತೆಗಳು 1-2-3 ಜನನ ಸಾಯಿಸ್ತು ಅಂತ. ಸೊ ಆ ಚಿರತೆಗಳು ಇರುವಂಥ ಬೆಟ್ಟದ ಪಕ್ಕದಲ್ಲೇ ನಮ್ಮದು ಲ್ಯಾಂಡ್ ಇರುವಂಥದ್ದು, ಅಲ್ಲಿ 4 ಎಕರೆ. ಸರಿ ಅಂದ್ಬಿಟ್ಟು ನಾನು ಕೇಳಿದೆ, ನನಗೆ ಒಂಥರ ಮೇಕೆ ಕುರಿಗಳನ್ನ ಅಲ್ಲಿಗೆ ಶಿಫ್ಟ್ ಮಾಡೋಣ, ದೊಡ್ಡದಾಗಿ ಮಾಡೋಣ ಅಂದಾಗ ನನಗೊಂಥರ ಫೀಲ್ ಆಯಿತು. ಏನಪ್ಪ ಚಿರತೆಗಳೆಲ್ಲ ಬಂದು ಈ ಥರ, ಆಮೇಲೆ ಸುಮ್ಮನೆ ಏನು, ಆಮೇಲೆ ನಮ್ಮನ್ನೇ ಇಟ್ಕೊಂಡ್ರೆ ಏನು ಮಾಡೋದು, ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಚಿರತೆ ಹತ್ರ ಬಂದು ಅದೇನು ಮಾಡುತ್ತೆ ಅಂದರೆ ಕರೆಕ್ಟಾಗಿ ಬಂದು ಇಲ್ಲಿ ಹಿಂದೆ ಈ ಬ್ಲಡ್ ವೆಸಲ್ ಇದೆಯಲ್ಲ, ಇದಕ್ಕೆ ಅದ್ರ ಉಗುರನ್ನ ಸಿಗಿಸ್ಬಿಡುತ್ತೆ. ಸೊ ಸಿಗಿಸಿದಾಗ, ಬಾಯಿ ಉಗುರನ್ನ ಸಿಗಿಸಿದಾಗ ಸ್ಪಾಟಲ್ಲೇ ಔಟು. ನಾವು ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ವಲ್ಲ. ಸೊ ಆ ಗಾಬರಿಲಿ ಹಾರ್ಟ್ ಅಟ್ಯಾಕ್ ಆಗಿ ಸುಮಾರು ಜನ ಸತ್ತೋಗಿರ್ತಾರೆ. ಸೊ ಅದರಿಂದ ಅದನ್ನು ಡ್ರಾಪ್ ಮಾಡಿದೆ, ಬೇಡ 4 ಎಕರೆಲಿ ಮಾಡೋದು ಬೇಡ. ನನಗೆ ಅದೃಷ್ಟ ಇಲ್ಲಿ 1.5 ಎಕರೆಲ್ಲೇ ಫಸ್ಟ್ ಕ್ಲಾಸಾಗಿ ಸಿಕ್ಬಿಡ್ತು ಜಾಗ. ಸೊ ಅಜೋಲ ಎಲ್ಲ ಥರದ ಒಂದು 20 ಥರ ಮೇವು ಹಾಕೊಳ್ಳೋಕ್ಕೆ, ಸ್ಟೈಲ್ ಆಮೇಟ ಅವೆಲ್ಲ ಹಾಕೊಳ್ಳೋಕ್ಕೆ ಇಲ್ಲೇ ಜಾಗ ಸಿಕ್ತು. ಸರಿ, ಇದೇ ಬೆಸ್ಟ್ ಆಗಿದೆ ಅಂದ್ಬಿಟ್ಟು ಇಲ್ಲೇ ಪ್ಲ್ಯಾನ್ ಮಾಡಿದೆ ಸ್ನೇಹಿತರೆ. ಸೊ ಮನೆಯಿಂದ ಬರೀ ಒಂದು 500 ಮೀಟ್ರ್ ಅಷ್ಟೇ, ವಾಕೇಬಲ್ ಡಿಸ್ಟೆನ್ಸೇ. ನಮ್ಮ ಮಿಸ್ಸಸ್ಸು, ನಮ್ಮ ತಾಯಿ ಎಲ್ಲ ಬರ್ತಾರೆ ತೋಟಕ್ಕೆ, ನನ್ನ ಮಕ್ಕಳು ಎಲ್ಲ ಬಂದು ಹಣ್ಣಿನೆಲ್ಲ ಕಿತ್ಕೊಂಡು ಕೋಳಿಗಳ ಹತ್ರ. ಮೇಕೆ ಎಲ್ಲ ಇರುವಂಥದ್ದು ಮನೆ ಹತ್ರನೇ. ಏನಕ್ಕೆ ಅದನ್ನು ಮನೆ ಹತ್ರ ಮಾಡಿದ್ದೀನಿ ಅಂತಂದರೆ, ನಮ್ಮ ಬಿಸ್ನೆಸ್ ಗೆಲ್ಪ್ ಆಗುತ್ತೆ. ಸೊ ನಾನು ಹೊರಗಡೆ ಎಲ್ಲ ಹೋದಾಗ, ಈಗ ಬೆಳಿಗ್ಗೆ ಹೋಗಿ ನಾನು ಮೇವು ಕಟ್ ಮಾಡ್ಕೊ ತಗೊಂಡೋಗಿ ಹಾಕ್ಬಿಟ್ರೆ ಮೇವು ಹಾಕೋದು ಒಂದೇ, ಅವರೇ ನೀರು ಮೇವು ಎಲ್ಲ ಮಡಿಕೊಳ್ತಾರೆ. ಈವನ್ ನಮ್ಮ ತಂದೆ, ನಮ್ಮ ತಾಯಿ ಅವ್ರಿಗೂ ಸ್ವಲ್ಪ ಎಕ್ಸಸೈಸ್ ಆದಂಗೆ ಆಗುತ್ತೆ. ಅವರು ಫಸ್ಟು ಸಿಕ್ಕಾಬಟ್ಟೆ ಇದು ಮಾಡ್ತಿದ್ರು, ಬೇಡ ಇದೆಲ್ಲ ಬೇಡ ಮಾಡಬೇಡ ಅಂದ್ಕೊಂಡು ತುಂಬ ಇದು ಮಾಡ್ತಾಯಿದ್ರು.
ಸೊ ಅವ್ರಿಗೂ ಯಾವಾಗ ಕೆಲಸ ಆಯಿತು ಮೈ ಕೈಯೆಲ್ಲ ಫ್ರೀ ಆದಂಗೆ ಒಂಥರ ಲೆಗ್ ಪೇನ್ ಎಲ್ಲ ಇರೋದು ನಮ್ಮ ತಾಯಿಗೆ. ಸೊ ಈಗ ಅವರು ಮನೆಯಿಂದ ಇಲ್ಲಿಗೆ ವಾಕಿಂಗ್ ಮಾಡ್ಕೊಂಡೇ ಬರ್ತಾರೆ. ಸೊ ಲೆಗ್ ಪೇನ್ ಎಲ್ಲ ತುಂಬ ಕಡಿಮೆ ಆಗಿದೆ ನನಗೆ ಅಂತ. ಸೊ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಮಗೆಲ್ಲ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಸ್ನೇಹಿತರೆ. ನಿಮ್ಗೆ ಯಾರಿಗಾದ್ರೂ ಸೀಡ್ಸ್ ಯಾವುದೇ ರೀತಿ ಸೀಡ್ಸ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಕೊಡೋಣ. ಇವತ್ತು ಜಿಂಜೀವ 1 ಮಂತ್ ಹೋದ್ಮೇಲೆ ಎಲ್ರಿಗೂ ಕಳಿಸ್ಕೊಡ್ತೀನಿ. ಸೊ ನಾನೇ ಪ್ಲಾಂಟೇಷನ್ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಪ್ಲಾಂಟೇಷನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ರೈತರಿಗೆ ಹೆಲ್ಪ್ ಆಗುವಂಥ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.